Hello viewers, welcome to our channel. Please subscribe. ಪಾಠ 6 ಸಂತೆ. ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾವು ತಿಳ್ಕೊಳ್ಳೋಣ. ಓಕೆನಾ? ಮೊದಲನೇದಾಗಿ ನಾವು ನೋಡಿ, ಇದು ಪಾಠ ಆಗಿದೆ. ಓಕೆನಾ? ನಿಮ್ಗೆ ಏನಾದರೂ ಈ ಒಂದು ಪಾಠದ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ಓಕೆ, ಈಗ ನಾವು ತಿಳ್ಕೊಂಬಿಡೋಣ. ಕೇಳಿದ ಪದಗಳು, ಇವುಗಳನ್ನು ಗಟ್ಟಿಯಾಗಿ ಓದಿ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇವು ಯಾವ್ಯಾವುದಂತ ಹೇಳಿಬಿಟ್ಟು ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಈಗ ಸ್ಟಾರ್ಟ್ ಮಾಡೋಣವಾ? ಮೊದಲನೇ ಪದ ಸಂತೆ. ವೀಳ್ಯದೆಲೆ, ಮೆಣಸಿನಕಾಯಿ, ಅಕ್ಕಿ, ಸಲಕರಣೆ, ಗದ್ದಲ, ರಾಶಿ, ಈರುಳ್ಳಿ, ಪದಾರ್ಥ, ಖುಷಿ, ಅಂಗಡಿ, ಕಡಲೆ, ಕಸದ ತೊಟ್ಟಿ, ಜೋಳ, ವ್ಯಾಪಾರ, ಧಾನ್ಯ, ರೈತ, ಮೈದಾನ, ತೊಗರಿ, ಗುದ್ದಲಿ, ಬೆಳ್ಳುಳ್ಳಿ, ಹಾರ. ಓಕೆ, ಈಗ ನಾವು ತಿಳ್ಕೊಳ್ಳೋಣ ಪದಗಳ ಅರ್ಥವನ್ನು. ಓಕೆ, ಮೊದಲನೇ ಪದ ಖುಷಿ, ಹಿಗ್ಗು, ಹರ್ಷ. ಪದಾರ್ಥ ವಸ್ತು, ರಾಶಿ ಗುಂಪು, ಗುಪ್ಪೆ, ಸಮೂಹ. ರಿಪೇರಿ ಸರಿಪಡಿಸುವಿಕೆ. ಸಲಕರಣೆ ಇದರ ಅರ್ಥ ಉಪಕರಣ. ದಿನಸಿ ಇದರ ಅರ್ಥ ಧಾನ್ಯ, ದವಸ. ಬದಿ ಇದರ ಅರ್ಥ ಪಕ್ಕ, ಮಗ್ಗಲು. ಇವಾಗ ಗಮನಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ, ಅವುಗಳನ್ನು ನಾವು ಒಂದ್ಸರಿ ತಿಳ್ಕೊಂಬಿಡೋಣ. ಮೊದಲನೇ ಪದ ಸಾಂಬಾರ, ಮಸಾಲೆಯ ಪದಾರ್ಥ. ವ್ಯಾಪಾರ ಇದನ್ನು ಅರ್ಥ ಕೊಳ್ಳುವುದು, ಮಾರುವುದು. ಮನೋರಂಜನೆ ಮನಸ್ಸನ್ನು ಸಂತೋಷಗೊಳಿಸುವುದು. ಗುದ್ದಲಿ ನೆಲವನ್ನು ಅಗೆಯಲು ಉಪಯೋಗಿಸುವ ಮರದ ಹಿಡಿಯುಳ್ಳ ಕಬ್ಬಿಣದ ಸಾಧನ. ಓಕೆ, ಈಗ ನಾವು ತಿಳ್ಕೊಳ್ಳೋಣ ಅಭ್ಯಾಸವನ್ನು. ಓಕೆ, ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಮೊದಲನೇ ಪ್ರಶ್ನೆ, ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು? ಉತ್ತರ, ಗೆಳೆಯರೆಲ್ಲರೂ ಕೂಡಿ ಸಂತೆ ನೋಡಲು ಹೋದರು. ಎರಡನೇ ಪ್ರಶ್ನೆ, ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು? ಉತ್ತರ, ಸಂತೆಯಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದರು. ಮೂರನೇ ಪ್ರಶ್ನೆ, ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು? ಉತ್ತರ, ಸಂತೆಯಲ್ಲಿ ಹಗಲು ವೇಷ ಆಟ ಆಡುತ್ತಿದ್ದರು. ನಾಲ್ಕನೇ ಪ್ರಶ್ನೆ, ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು? ಉತ್ತರ, ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಯಲ್ಲಿ ಹಾಕಿದರು. ಈಗ ನಾವು ತಿಳ್ಕೊಳ್ಳೋಣ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು. ಮೊದಲನೇ ಪ್ರಶ್ನೆ, ಅವಸರದಿಂದ ಚದುರಿ ಹೋಗಬೇಡಿ. ಈ ಒಂದು ಮಾತನ್ನು ಅನಿತಾಳ ಚಿಕ್ಕಪ್ಪ ಮಕ್ಕಳಿಗೆ ಹೇಳ್ತಾರೆ. ಓಕೆ, ಎರಡನೇ ಪ್ರಶ್ನೆ, ಅಲ್ಲಿ ನೋಡಿ ಘಮಘಮಿಸುವ ಹೂಗಳು. ಈ ಒಂದು ಮಾತನ್ನು ಅನಿತಾ ಸ್ನೇಹಿತರಿಗೆ ಹೇಳುತ್ತಾಳೆ. ಓಕೆ, ಮೂರನೇ ಪ್ರಶ್ನೆ, ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ? ಈ ಒಂದು ಮಾತನ್ನು ಜಾನ್ ಚಿಕ್ಕಪ್ಪನಿಗೆ ಹೇಳುತ್ತಾನೆ. ನಾಲ್ಕನೇ ಪ್ರಶ್ನೆ, ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಈ ಒಂದು ಮಾತನ್ನು ರಶೀದ್ ಕುಮಾರನಿಗೆ ಹೇಳುತ್ತಾನೆ. ಓಕೆ, ಮಾದರಿಯಂತೆ ಬರೆಯಿರಿ. ಮಾದರಿ ಚಿಕ್ಕಪ್ಪ, ಚಿಕ್ಕಮ್ಮ. ಪದಗಳು ಅಪ್ಪ, ಅಮ್ಮ, ದೊಡ್ಡಪ್ಪ, ದೊಡ್ಡಮ್ಮ, ಮಾವ, ಅತ್ತೆ. ಇಷ್ಟು ಈ ಒಂದು ಪಾಠದಲ್ಲಿ ಬರುವಂಥ ಪ್ರಶ್ನೆ ಮತ್ತು ಉತ್ತರಗಳಿಗೆ. ಓಕೆ, ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.